ಒಂಥರ ಕೂದಲು ನಂದು ಚೆನ್ನಾಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು, ಕೂದಲು ವಾಲ್ಯೂಮ್ ಚೆನ್ನಾಗಿರಬೇಕು, ಕಪ್ಪಾಗಿರಬೇಕು, ಬಿಳಿ ಆಗಬಾರ್ದು ಅಂತ ಆಸೆ ತುಂಬ ಇರುತ್ತೆ. ಕೂದಲು ಅನ್ನೋದು ಕೆಲವರಿಗೆ ಬೇಗ ಬಾಲ್ಡ್ ಆಗುತ್ತೆ, ಕೆಲವರಿಗೆ ಗ್ರೇ ಹೇರ್ಸ್ ತುಂಬ ಬೇಗ ಆಗುತ್ತೆ, ಕೆಲವರಿಗೆ ಥಿನ್ನಿಂಗ್ ಆಗ್ತಾ ಬರುತ್ತೆ, ಕೆಲವರಲ್ಲಿ ಒಂದು ಶಾರ್ಟ್ ಆಗಿ ಒಂದು ಬೆಳವಣಿಗೆ ಗ್ರೋತ್ ಆಗ್ಬಿಟ್ಟು ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಸೊ ಈ ಥರ ಸಮಸ್ಯೆಗಳು ಸಾಕಷ್ಟು ಇರುತ್ತೆ. ನಾವು ಆಹಾರದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ನಮ್ಮ ಪ್ರೀತಿಯ ವಿಶ್ವವಾಣಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಆಶಯಿಸ್ತಾ ಇವತ್ತು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಸೊ ಎಲ್ರಿಗೂ ಒಂಥರ ಕೂದಲು ನಂದು ಚೆನ್ನಾಗಿರಬೇಕು, ಬ್ಯೂಟಿಫುಲ್ ಆಗಿರಬೇಕು, ಕೂದಲು ವಾಲ್ಯೂಮ್ ಚೆನ್ನಾಗಿರಬೇಕು, ಕಪ್ಪಾಗಿರಬೇಕು, ಬಿಳಿ ಆಗಬಾರ್ದು ಅಂತ ಆಸೆ ತುಂಬ ಇರುತ್ತೆ. ಏಕೆಂದರೆ ನಮ್ಮ ಮನೆಗಳಲ್ಲಿ ನಾವು ಎಂಟ್ರೆನ್ಸಲ್ಲಿ ಎಷ್ಟು ಬ್ಯೂಟಿಫೈ ಮಾಡ್ತೀವಲ್ವಾ, ಅಂದರೆ ನಾವು ಪಾಟ್ಸಲ್ಲಿಟ್ಟು ಅಲಂಕಾರ ಮಾಡಿ ನಾವು ನೋಡೋದು. ಯಾಕಂದರೆ ಫಸ್ಟು ನಮಗೆ ನಮ್ಮ ದೇಹದ ಒಂದು ಅಂದವನ್ನು ಹೆಚ್ಚಿಸೋದು ಕೂದಲು. ಸೊ ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕೂದಲಿನ ಆರೋಗ್ಯದ ಕಡೆಗೆ ಒಂದು ಸ್ವಲ್ಪ ವಿಶೇಷವಾಗಿ ಮಾಹಿತಿಗಳನ್ನು ಕೊಡ್ತೇನೆ. ಸೊ ಕೂದಲು ಯಾವ ಥರ ಆರೋಗ್ಯವಾಗಿ ಇಡಬೇಕಾದ್ರೆ ಆಹಾರದ ಒಂದು ಅಗತ್ಯ ಏನಿದೆ, ಸೊ ಈ ಆಹಾರದ ಅಗತ್ಯದ ಜೊತೆಗೆ ನಾವು ಹೆಂಗೆ ಅದನ್ನು ಸ್ವಲ್ಪ ಪ್ಯಾಂಪರ್ ಮಾಡಬೇಕು, ಅಂದರೆ ಅದನ್ನು ಹೆಂಗೆ ನೋಡ್ಕೋಬೇಕು ಅನ್ನೋ ವಿಚಾರಗಳಲ್ಲಿ ಹೇಳ್ತೇನೆ. ಜಾಸ್ತಿ ಆಹಾರದ ಬಗ್ಗೆನೇ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ಕೂದಲು ಅನ್ನೋದು ಕೆಲವರಿಗೆ ಬೇಗ ಬಾಲ್ಡ್ ಆಗುತ್ತೆ, ಅಥವಾ ಕೆಲವರಿಗೆ ಗ್ರೇ ಹೇರ್ಸು ತುಂಬ ಬೇಗ ಆಗುತ್ತೆ, ಕೆಲವರಿಗೆ ಥಿನ್ನಿಂಗ್ ಆಗ್ತಾ ಬರುತ್ತೆ, ಕೆಲವರಲ್ಲಿ ಅಂದರೆ ಒಂದು ಶಾರ್ಟ್ ಆಗಿ ಒಂದು ಬೆಳವಣಿಗೆ ಗ್ರೋತ್ ಆಗಿಬಿಟ್ಟು ಅದು ಅಲ್ಲಿಗೆ ನಿಂತು ಹೋಗುತ್ತೆ. ಸೊ ಈ ಥರ ಸಮಸ್ಯೆಗಳು ಸಾಕಷ್ಟು ಇರುತ್ತೆ. ಬಟ್ ಎಲ್ಲದಕ್ಕೂ ಒಂದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಜೆನೆಟಿಕ್ಸ್ ಇರುತ್ತೆ, ಅಂದರೆ ನಮ್ಮ ಆನುವಂಶೀಯತೆ ಇರುತ್ತೆ, ಕೆಲವರಿಗೆ ಆಹಾರ ಪದ್ಧತಿನಲ್ಲಿ ಬ್ಯಾಲೆನ್ಸ್ ಮಾಡೋದಿಲ್ಲ, ಹಾಗಾಗಿ ಕೂಡ ಕೂದಲಲ್ಲಿ ನಾವು ಬದಲಾವಣೆಗಳನ್ನು ನೋಡ್ಬೋದು. ಕೆಲವರು ಹೈಡ್ರೇಷನ್ ಮಾಡಲ್ಲ, ಅಂದರೆ ನೀರಿಗೂ ಮತ್ತು ಕೂದಲಿನ ಒಂದು ಆರೋಗ್ಯಕ್ಕೂ ಸಾಕಷ್ಟು ಲಿಂಕ್ ಇರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಈ ಡಿಫಿಷಿಯನ್ಸಿಗಳಿಂದನೂ ಆಗುತ್ತೆ, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಸೊ ಅದರಿಂದನೂ ಕೂದಲಿನ ಒಂದು ಆರೋಗ್ಯ ಸಮಸ್ಯೆಗಳು ನಾವು ಸಾಕಷ್ಟು ಈಗೀಗ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಿದ್ದೆ ಮತ್ತು ಸ್ಟ್ರೆಸ್ಸು. ಸೊ ಹೀಗೆ ಎಲ್ಲ ಥರ ಒಂದು ಕಾರಣದಿಂದ ಕೂದಲಿನ ಆರೋಗ್ಯ ಸುಮಾರು ಕಡೆ ನಾವು ಇತ್ತೀಚೆಗೆ ನಮ್ಮ ಕ್ಲಿನಿಕಲ್ಲಿ ಬಂದಾಗ ಪೇಷಂಟ್ಸು ಕೇಳೋವಂಥದ್ದು ಕಾಮನ್ ವಿಚಾರ ಆಗಿದೆ. ಸೊ ಕೂದಲಿನ ಆಹಾರದಲ್ಲಿ ಮೇಯ್ನಾಗಿ ನಮಗೆ ಬೇಕಾಗಿರುವಂಥದ್ದು ಪ್ರೋಟೀನ್. ಯಾಕೆ ಅಂತಂದರೆ ನಮ್ಮ ಈಚ್ ಫಾಲಿಕಲ್ಸ್, ಅಂದರೆ ನಮ್ಮ ಕೂದಲಿನ ನಮ್ಮದು ಏನು ಒಂದು ಸಿಂಗಲ್ ಎಳೆ ಇರುತ್ತೆ, ಅದು ಕೆರಾಟಿನ್ ಅನ್ನೋ ಒಂದು ಪ್ರೋಟೀನಿಂದ ತಯಾರಿಯಾಗಿರುವಂಥದ್ದು. ಇದೇ ಸ್ಟ್ರಾಂಗ್ ಆಗಿ ಫೈಬ್ರಸ್ ಆಗಿ ಥಿಕ್ಕಾಗಿ ಬೆಳೆಯೋಕ್ಕೆ ಈ ಕೆರಾಟಿನ್ ಒಂದು ಪ್ರೋಟೀನು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಾಗಿ ಪ್ರೋಟೀನ್ನ ಅಗತ್ಯ ಹೆಚ್ಚಾಗಿ ಕೂದಲಿನ ಆರೋಗ್ಯಕ್ಕಿದೆ. ಸೊ ಅದರಲ್ಲಿ ಯಾವ ಪ್ರೋಟೀನಪ್ಪ ಅಂತ ಕೇಳ್ಬೋದು. ಆ ಪ್ರೋಟೀನ್ ನಾನು ಕೆರಾಟಿನ್ ಅಂತ ಹೇಳಿದ್ರಲ್ಲ, ಅದು ಎಲ್ಲಿ ಸಿಗುತ್ತೆ, ಯಾವ ಆಹಾರದಲ್ಲಿ ಸಿಗುತ್ತೆ? ಮೇಯ್ನಾಗಿ ನಾವು ತಗೊಳ್ಳೋಂತಹ ನಾನ್ ವೆಜಿಟೇರಿಯನ್ಸ್ ಫಸ್ಟ್ ಹೇಳ್ತೇನೆ, ಆಮೇಲೆ ವೆಜಿಟೇರಿಯನ್ಸು ಹೆಂಗೆ ಅದನ್ನು ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ. ಸೊ ಎಗ್ ತಗೊಳ್ಳೋರಿಗೆ ತುಂಬ ತುಂಬ ಇಂಪಾರ್ಟೆಂಟ್ ಈ ಪ್ರೋಟೀನ್. ಕೆರಾಟಿನ್ ಏನಂತ ನಾನು ಹೇಳಿದೆ, ಆ ಕೆರಾಟಿನ್ ಒಂದು ಕೂದಲಿನ ಉತ್ಪಾದನೆಗೆ ಈ ಎಗ್ಗಲ್ಲಿ ನಮಗೆ ಸಾಕಷ್ಟು ಒಳ್ಳೆ ಪ್ರೋಟೀನು ಮತ್ತು ಈ ಬಯೋಟಿನ್ ಅಂತ ಒಂದು ಬಿ ಕಾಂಪ್ಲೆಕ್ಸು ವಿಟಮಿನ್ ಇದೆ. ಈ ಬಿ ಕಾಂಪ್ಲೆಕ್ಸ್ ವಿಟಮಿನ್ನು ಬಯೋಟಿನ್ ತುಂಬ ಕೂದಲು ಥಿನ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ಬಯೋಟಿನ್ ಅನ್ನೋ ಒಂದು ವಿಟಮಿನ್ನು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಪ್ರೋಟೀನ್ ಜೊತೆಗೆ ಈ ಬಯೋಟಿನ್ ಅನ್ನೋ ಒಂದು ನ್ಯೂಟ್ರಿಯೆಂಟ್, ಅಂದರೆ ಒಂದು ನಮ್ಮ ಪೌಷ್ಟಿಕಾಂಶ ಸಿಕ್ಕಿದಾಗ ಕೂದಲು ಉದುರೋದು ಮತ್ತು ಥಿನ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಗ್ ಇಸ್ ಅ ಕಾಂಬಿನೇಷನ್ ಆಫ್ ಪ್ರೋಟೀನ್ ಮತ್ತು ಬಯೋಟಿನ್. ಸೊ ಅದು ನೀವು ನಾನ್ ವೆಜ್ ತೊಗೊಳ್ಳೋರು, ಈಗೇನು ವೆಜಿಟೇರಿಯನ್ಸು ಎಗ್ ತೊಗೊಳ್ತಾರೆ ಸುಮಾರು ಜನ, ಖಂಡಿತವಾಗ್ಲೂ ನೀವು ಎಗ್ ತೊಗೋಬೇಕಾದ್ರೆ ಆ ಎಲ್ಲೋನೂ ಸೇರಿಸಿ ತೊಗೊಳ್ಳೋದ್ರಿಂದ ನಮಗೆ ಈ ಬಯೋಟಿನ್ ಅಂಶ ಕೂದಲಿಗೆ ಬೆಳವಣಿಗೆಗೆ ಬೇಕಾಗಿರೋಂಥದ್ದು ಸಿಗುತ್ತೆ. ಎರಡನೇದಾಗಿ ಲಿವರ್ ಅಂತ ಹೇಳ್ತೀವಿ. ಈಗ ನಾವು ನಾನ್ ವೆಜ್ ತೊಗೋಬೇಕಾದ್ರೆ ಲಿವರ್ ಅನ್ನೋ ಅಂಶ ಸಿಗುತ್ತೆ. ಆ ಲಿವರ್ ಅಂದರೆ ನೀವು ಕ್ಲೀನ್ ಮಾಡಿ ತೊಗೊಂಡಾಗ ಪರ್ಟಿಕ್ಯುಲರಾಗಿ ಈ ಹೇರ್ ಪ್ರಾಬ್ಲಮ್ ಇರೋರನ್ನ ಆ ಲಿವರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾಕೆಂದರೆ ಅದು ಐರನ್ ರಿಚ್ ಆಗಿರುತ್ತೆ. ನಮಗೆ ಬೇಕಾಗಿರುವಂಥ ದೇಹದಲ್ಲಿ ತಗೊಳ್ಳುವಂತಹ ಐರನ್ ಅಂಶ ಬೇಗ ದೇಹಕ್ಕೆ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಹಾಗಾಗಿ ಲಿವರು ಮತ್ತು ಈ ಎಗ್ಗು ತುಂಬ ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಫಿಶ್ ತಗೊಳ್ಳೋರು, ಅಂದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಕೂಡ ನಮ್ಮ ಒಂದು ಲಸ್ಟರ್, ಅಂದರೆ
ಈ ಹೇರ್ ಶೈನಿಂಗ್ ಅಂತ ಹೇಳ್ತೀವಿ ನಾವು. ಹೇರನ್ನು ಒಂಥರ ಆರೋಗ್ಯವಾಗಿ ಶೈನಿಂಗ್ ಆಗಿರೋದಕ್ಕೆ ನಮಗೆ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಮೇಯ್ನಾಗಿ ನಮಗೆ ಈ ಸ್ಯಾಲಮನ್ ಫಿಶ್ಶು, ಮ್ಯಾಕರಿಲ್ ಅಂತರ ಸುಮಾರು ವಿಧವಾದ ಫಿಶ್ಗಳಲ್ಲಿ ನಮಗೆ ಲಭ್ಯ ಇರುತ್ತೆ. ಸೊ ಈ ನಾನ್ ವೆಜ್ಜಲ್ಲಿ ಇದು ಮೂರೂ ತುಂಬ ತುಂಬ ಇಂಪಾರ್ಟೆಂಟ್. ಮೇಡಮ್ ಬರೀ ನಾನ್ ವೆಜ್ಜೇ ಹೇಳಿದ್ರೆ ವೆಜಿಟೇರಿಯನ್ಗೆ ಏನು ಅಂತ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಸೊ ಖಂಡಿತವಾಗ್ಲೂ ನಾವು ವೆಜಿಟೇರಿಯನ್ಸ್ ಅವರು ಈ ಬ್ಯಾಲೆನ್ಸ್ಡ್ ಮೀಲ್ ಅಂತ ಏನು ಹೇಳ್ತೀವಿ, ಅಂದರೆ ಎಲ್ಲ ಥರದ ಕಾಳುಗಳು, ಸೋಯಾ ಆಗಲಿ, ಮಶ್ರೂಮ್ನಲ್ಲಿ ಕೂಡ ಸಾಕಷ್ಟು ಈ ವಿಟಮಿನ್ ಎ ಮತ್ತು ಈ ಪ್ರೋಟೀನ್, ಒಳ್ಳೆ ಪ್ರೋಟೀನ್ ಅಂಶನೂ ಇರುತ್ತೆ. ಸೊ ಇದೆರಡೂ ನಮ್ಮ ಕೂದಲಿನ ಒಂದು ಬೆಳವಣಿಗೆಗೆ ಅಥವಾ ಥಿನ್ ಆಗದೆ ಇರೋದಕ್ಕೆ ಅಥವಾ ಹೇರ್ ಫಾಲ್ ಆಗದೆ ಇರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಮೊಳಕೆ ಕಾಳು, ಸೋಯಾ ಮತ್ತು ಈ ನಟ್ಸ್, ಅಂದರೆ ಈ ನಟ್ಸ್ ಅಂತಂದರೆ ಬಾದಾಮಿ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಆಮೇಲೆ ಈ ಸೀಡ್ಸ್ಗಳು, ನಾನು ಸಾಕಷ್ಟು ನಮ್ಮ ಹಿಂದಿನ ಒಂದು ಸಂಚಿಕೆಗಳಲ್ಲಿ ಸೀಡ್ಸ್ ಬಗ್ಗೆ ಹೇಳಿದ್ದೇನೆ. ಈ ಸೀಡ್ಸು ನಮಗೆ ತುಂಬ ತುಂಬ ಒಳ್ಳೆ ಫ್ಯಾಟನ್ನು ಕೊಡುವಂತಹ ಒಂದು ಪದಾರ್ಥ. ಸೊ ಹಾಗಾಗಿ ನೀವು ಅದರಲ್ಲೂ ಸನ್ಫ್ಲವರ್ ಸೀಡ್ಸ್ ತುಂಬ ತುಂಬ ಇಂಪಾರ್ಟೆಂಟು ನಮ್ಮ ಹೇರ್ನ ಗ್ರೋತಿಗೆ. ಸೊ ಈ ಪ್ರೋಟೀನಲ್ಲಿ ನಾವು ನಾನ್ ವೆಜ್ನಲ್ಲಿ ಒಂದು ಕಡೆ ಆದರೆ, ವೆಜಿಟೇರಿಯನ್ ಅವ್ರು ಏನು ಮಾಡಬೇಕು ಅಂತಂದರೆ ಒಂದೇ ಥರ ಪ್ರೋಟೀನ್ನು ತೊಗೊಳಕ್ಕೆ ಹೇಳ್ಬೇಡಿ. ಅಂದರೆ ನಾವು ಯೂಶಲಿ ಡೈಲಿ ತೊಗರಿಬೇಳೆ ತೊಗೊಳ್ಳೋಂಥ ಅಭ್ಯಾಸ ಮನೆಗಳಲ್ಲಿ, ತೊಗರಿಬೇಳೆ. ಸೊ ಬರೀ ಆ ತೊಗರಿಬೇಳೆಗೆ ಡೈಲಿ ಸ್ಟಿಕ್ ಆಗಬಾರ್ದು. ಒಂದಿನ ತೊಗರಿಬೇಳೆ, ಒಂದಿನ ಹೆಸರುಬೇಳೆ, ಕಡಲೆಕಾಳು, ಕಡಲೆಬೇಳೆ, ಈ ಥರ ನೀವು ಕಾಂಬಿನೇಷನ್ಸ್ನಲ್ಲಿ ನಾವು ಒಂದು ಪ್ರೋಟೀನ ಕಂಬೈನ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಬೇಕಾಗಿರೋಂಥ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಬೇಕಾಗಿರುವಂಥ ಪ್ರತಿಯೊಂದು ಪ್ರೋಟೀನ್ ಕಣಗಳು ನಮ್ಮ ಆಹಾರದಲ್ಲಿ ತೊಗೊಂಡಾಗ ಕೂಡ ಈ ಪ್ರೋಟೀನ್ನ ಕೊರತೆ ಇಲ್ಲದೆ ವೆಜಿಟೇರಿಯನ್ಸ್ ಕೂಡ ನಾವು ಮಾಡ್ಕೋಬೋದು. ಸೊ ನೆಕ್ಸ್ಟು ಇಂಪಾರ್ಟೆಂಟಾಗಿ ನಮಗೆ ನ್ಯೂಟ್ರಿಯೆಂಟ್ಸ್ ಯಾವ್ದು ಅಂದರೆ ಜಿಂಕು ಮತ್ತು ಐರನ್. ಈ ಜಿಂಕು ಮತ್ತು ಐರನ್ ಕೂಡ, ಈ ಎರಡೂ ನ್ಯೂಟ್ರಿಯೆಂಟ್ ಕೂಡ ಹೇರ್ ಗ್ರೋತ್ಗೆ ಅಥವಾ ಹೇರ್ ಆರೋಗ್ಯಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್. ಸೊ ನಮಗೆ ಐರನ್ನು ಯಾವುದರಿಂದ ಸಿಗುತ್ತೆ, ಮತ್ತು ನಾನು ಹೇಳಿದ್ದೀನಲ್ಲ ಎಗ್ಗು, ನಾನ್ ವೆಜ್ಜು, ಮತ್ತು ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ನಾವು, ಅಂದರೆ ಸೊಪ್ಪುಗಳು, ಈ ಸೊಪ್ಪುಗಳಲ್ಲಿ ಅದರಲ್ಲೂ ಪಾಲಕ್ಕಾಗಲಿ, ಮೇಥಿ ಆಗಲಿ, ಕರ್ಬೇವಿನ ಸೊಪ್ಪಾಗಲಿ, ಇದೆಲ್ಲನೂ ನೀವು ಕಾಂಬಿನೇಷನ್ ಮಾಡಿ ನಿಮ್ಮ ಐರನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋದರೆ, ಈ ಕೆಲವೊಂದು ಸಲ ಏನಾಗುತ್ತೆ, ಅನಿಮಿಯಾ ಆದಾಗ, ಅಂದರೆ ನಮ್ಮ ಐರನ್ ಲೆವೆಲ್, ಹಿಮೋಗ್ಲೋಬಿನ್ ಕಡಿಮೆ ಆದಾಗ ಅದು ಇಂಡೈರೆಕ್ಟಾಗಿ ಐರನ್ ರಿಚ್ಚು, ಅದು ಎರಡಕ್ಕೂ ಒಂದು ಲಿಂಕ್ ಇದೆ. ನಮಗೆ ಐರನ್ ಕಮ್ಮಿ ಆದಾಗ ಹಿಮೋಗ್ಲೋಬಿನ್ನು ಪರ್ಸೆಂಟೇಜು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಹಿಮೋಗ್ಲೋಬಿನ್ ಚೆನ್ನಾಗಿ ಮಾಡ್ಕೊಂಡಾಗ ಕೂಡ ಹೇರ್ ಗ್ರೋತ್ ಆಗುತ್ತೆ. ಸೊ ಐರನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಈಗ ಈ ಗಸಗಸೆ ಬೀಜದಲ್ಲಿ ಕೂಡ ಐರನ್ನು ತುಂಬ ಚೆನ್ನಾಗಿ ಇರುತ್ತೆ. ಸೊ ನೀವು ಏನಿಲ್ಲ, ನಿಮ್ಮ ಒಂದು ಚಪಾತಿಗಾಗಲಿ, ದೋಸೆಗಾಗಲಿ ಡೈಲಿ, ಇವಾಗ ಗಸಗಸೆ ಪಾಯಸ ಅಂತ ಯೂಶಲಿ ಕಾಮನ್ ರೆಸಿಪಿ, ಅದು ಎವ್ರಿ ಡೇ ಗಸಗಸೆ ಪಾಯಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ಬೋದು, ನೀವು ಲೈಟಾಗಿ ಗಸಗಸೆನ ಹುರಿದಿಟ್ಕೊಂಡು 1 ಸ್ಪೂನು ನಿಮ್ಮ ಚಪಾತಿಗಾಗಲಿ, ದೋಸೆಗಾಗಲಿ, ಇಡ್ಲಿಗಾಗಲಿ ನೀವು ಮಾಡೋವಂಥ ಒಂದು ಕಾಮನ್ ಡಿಶ್ನಲ್ಲಿ ಸೇರಿಸ್ಕೊತಾ ಬನ್ನಿ. ಆಮೇಲೆ ಡಯಾಬಿಟಿಸ್ ಇಲ್ಲದೇ ಇರೋರು ಖರ್ಜೂರ ಮತ್ತು ದ್ರಾಕ್ಷಿನಲ್ಲೂ ಕೂಡ ಒಳ್ಳೆ ಐರನ್ ಅಂಶ ಇರುತ್ತೆ. ಡಯಾಬಿಟಿಸ್ ಇಲ್ಲದೇ ಇರೋರು ಅವಾಯ್ಡ್ ಮಾಡಿ. ಬಟ್ ನಾರ್ಮಲಾಗಿ ಚಿಕ್ಕ ಹುಡುಗರು ಅಥವಾ ಚಿಕ್ಕ ಮಕ್ಕಳಲ್ಲಿ ಈ ಥರ ಹೇರ್ ಲಾಸ್ ಕಂಡು ಬಂದಲ್ಲಿ ನೀವು ಐರನ್ ರಿಚ್ಗೋಸ್ಕರ ಇದನ್ನೆಲ್ಲನೂ ಬಳಸ್ಬೋದು. ಆಮೇಲೆ ಜನರಲಿ ಜಿಂಕು ನಮ್ಮ ನಾನ್ ವೆಜ್ಜಲ್ಲಿ ಮತ್ತು ಈ ಪ್ರಾನ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಹೆಚ್ಚಿನ ಸೋರ್ಸಸ್ಸಲ್ಲಿರುತ್ತೆ. ಬಟ್ ನಾರ್ಮಲಾಗಿ ಈ ಬೀಜಗಳಲ್ಲಿ ನಾನು ಹೇಳಿದ್ನಲ್ಲ, ಸೀಡ್ಸು ಮತ್ತು ಬೀಜದಲ್ಲಿ ಜಿಂಕ್ ಕಂಟೆಂಟು ಜಾಸ್ತಿ ಇರುತ್ತೆ. ಸೊ ಜಿಂಕು ಮತ್ತು ಐರನ್ ಕೂಡ ನಮ್ಮ ಒಂದು ಕೂದಲಿನ ಆರೋಗ್ಯಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ನ್ಯೂಟ್ರಿಯೆಂಟ್ಸ್. ಮತ್ತು ಇಂಪಾರ್ಟೆಂಟ್ ತುಂಬ ಇದ್ರ ಜೊತೆಗೆ ನಾವು ಆ್ಯಂಟಾಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದ ಒಂದು ಯಾವುದೇ ಥರ ಒಂದು, ನಾವು ಈಗ ಎಕ್ಸ್ಪೋಷರ್ ಆಗ್ತೀವಿ, ಕೆಮಿಕಲ್ ಎಕ್ಸ್ಪೋಷರ್ ಆಗ್ತೀವಿ, ಆಮೇಲೆ ಹೊಗೆಗಳಲ್ಲಿ ಓಡಾಡ್ತಾ ಇರ್ತೀವಿ, ಮತ್ತು ಎಷ್ಟೋ ಕಡೆಗೆ ನಾವು ಕೆಲಸ ಮಾಡೋ ಕಡೆ ನಮ್ಮದು ಎನ್ವಿರಾನ್ಮೆಂಟು ತುಂಬ ಪಲ್ಯೂಟೆಡ್ ಆಗಿರುತ್ತೆ. ಸೊ ಹೀಗಾಗಿ ಒಳ್ಳೆ ಸೆಲ್ಸ್ ನಾಶ ಆಗೋವಂತಹ ಒಂದು ಕ್ರಿಯೆ ನಮ್ಮ ದೇಹದಲ್ಲಿ ಶುರು ಆಗ್ತಾ ಇರುತ್ತೆ. ಆ ಒಂದು ಕ್ರಿಯೆಯನ್ನು ನಾವು ಅವಾಯ್ಡ್ ಮಾಡಿ ಒಳ್ಳೆಯ ಸೆಲ್ಸ್ನ ರೀಜನರೇಟ್ ಮಾಡಬೇಕು ಅಂದರೆ ನಮಗೆ ಆ್ಯಂಟಾಕ್ಸಿಡೆಂಟ್ಸ್ ಅಂತ ಬೇಕು. ಸೊ ಈ ಆ್ಯಂಟಾಕ್ಸಿಡೆಂಟ್ಸ್ ನಮ್ಗೆ ಎಲ್ಲಿಂದ ಸಿಗುತ್ತೆ, ವೈಟಮಿನ್ ಇ ಮತ್ತು ವೈಟಮಿನ್ ಸಿ ಇದರಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಈ ವೈಟಮಿನ್ ಎ ನಮ್ಗೆ ಯಾವುದ್ರಲ್ಲಿರುತ್ತೆ, ಹಳದಿ ಮತ್ತು ಕೆಂಪು ಬಣ್ಣದ ತರಕಾರಿಗಳಲ್ಲಿ. ಆಮೇಲೆ ಎಲ್ಲದಕ್ಕಿಂತ ಈ ಮರಗೆಣಸು ಮತ್ತು ಈ ಸಿಹಿಗೆಣಸು, ಇದರಲ್ಲಿ ಕೂಡ ನಿಮ್ಗೆ ಒಳ್ಳೆ ರೀತಿಯಾದ ಒಂದು ಹೇರ್ಗೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಸಿಗುತ್ತೆ. ಮತ್ತು ನಾನು ಆಗಲೇ ಹೇಳಿದ್ದೆ ಬಯೋಟಿನ್ ಅಂತ. ಬಯೋಟಿನ್ ಇಸ್ ಎ ಬಿ ಕಾಂಪ್ಲೆಕ್ಸ್ ಗ್ರೂಪಲ್ಲಿ ಬರುವಂತಹ ಒಂದು
ವಿಟಮಿನ್ ಅದು. ಸೊ ಬಯೋಟಿನ್ ನಾನು ಆವಾಗಲೇ ಹೇಳಿದೆ, ಎಗ್ಗಲ್ಲಿ ಎಲ್ಲೋನಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಚ್ಚಾಗಿರುತ್ತೆ. ಸೊ ಅದು ತುಂಬ ತುಂಬ ಇಂಪಾರ್ಟೆಂಟು. ಅದೇ ರೀತಿ ಒಮೆಗಾ 3 ನಾನು ಆವಾಗಲೇ ಹೇಳಿದ್ದೆ, ನಮಗೆ ವಾಲ್ನಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟು ಫಾರ್ ಅವರ್ ವೆಜಿಟೇರಿಯನ್ಸು. ಮತ್ತು ಈ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ನಿಮಗೆ ಅಗಸೆ ಸೊಪ್ಪಿನ ಬೀಜ ಮತ್ತು ಅಗಸೆ ಸೊಪ್ಪಲ್ಲಿ ಕೂಡ ನಮಗೆ ಈ ಒಮೆಗಾ 3 ವೆಜಿಟೇರಿಯನ್ಸ್ ಇರೋರಿಗೆ ಸಾಕಷ್ಟು ಸಿಗುತ್ತೆ. ಸಪೋಸ್ ಇವಾಗ ನೀವು ಫಿಶ್ ತಿನ್ನೋಕ್ಕಾಗಲ್ಲ, ಮತ್ತು ಒಮೆಗಾ 3 ಕ್ಯಾಪ್ಸೂಲ್ಸ್ ಬರುತ್ತೆ, ಮೀನೆಣ್ಣೆದು ಕ್ಯಾಪ್ಸೂಲ್ಸ್ ಬರುತ್ತೆ, ಅದು ತೊಗೊಳಕ್ಕೆ ಅನುಕೂಲ ಆಗಿ ನಿಮಗೆ ಓಕೆ ಅಂತ ಅನಿಸಿದ್ರೆ ನೀವು ಖಂಡಿತವಾಗ್ಲೂ ಡಾಕ್ಟ್ರ್ ಹತ್ರ ಭೇಟಿ ಮಾಡಿ ನಿಮ್ಮ ರಿಪೋರ್ಟ್ಸ್ ನೋಡಿ ಅದನ್ನು ಎಷ್ಟು ದಿನ ತೊಗೋಬೋದು, ಎಷ್ಟು ಡೋಸಲ್ಲಿ ತೊಗೋಬೋದು ಅಂತ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಆ ಸಪ್ಲಿಮೆಂಟ್ಸ್ ಥರ ತೊಗೊಳೋದ್ರಿಂದನೂ ನಮ್ಮ ದೇಹಕ್ಕೆ ಸಾಕಷ್ಟು ಒಮೆಗಾ 3 ಸಿಗುತ್ತೆ. ಸೊ ಈ ಎಲ್ಲ ನ್ಯೂಟ್ರಿಯೆಂಟ್ಸು ಬ್ಯಾಲೆನ್ಸ್ ಮಾಡಿ ನೀವು ನಿಮ್ಮ ಹೇರನ್ನು ಖಂಡಿತವಾಗ್ಲೂ ಆರೋಗ್ಯವಾಗಿ ಇಟ್ಕೋಬೋದು. ಇದ್ರ ಜೊತೆಗೆ ನಾನು ಮುಂಚೆನೇ ಹೇಳಿದೆ, ನನ್ನ ವಿಡಿಯೋ ಶುರು ಮಾಡಿದಾಗಲೇ, ಈ ಸ್ಟ್ರೆಸ್ಸು, ಹೈಡ್ರೇಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದು ಆರೋಗ್ಯದ ಒಂದು ಆಹಾರದ ಪಟ್ಟಿ ಜೊತೆಗೆ ನೀವು ಇದನ್ನೆಲ್ಲನೂ ಮಾಡ್ಕೋಬೋದು. ಕೆಲವರು ಯಂಗ್ಸ್ಟರ್ಸಲ್ಲಿ ಈ ಹೇರ್ನ ತುಂಬ ನೀವು ಅಂದರೆ ಕೆಮಿಕಲ್ ಎಕ್ಸ್ಪೋಷರ್ ಮಾಡಿಸ್ಕೋತೀರಾ, ಕಲರಿಂಗ್ ಮಾಡಿಸ್ಕೋತೀರಾ, ಮತ್ತು ಹೀಟ್ ಟ್ರೀಟ್ಮೆಂಟ್ ಕೊಡ್ತೀರಾ, ಮತ್ತು ಸಾಕಷ್ಟು ಒಂದು ಈ ಶ್ಯಾಂಪುಗಳಲ್ಲಾಗಲಿ ಕೆಮಿಕಲ್ ಇಂಡ್ಯೂಸ್ ಆಗುತ್ತೆ. ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ಅದನ್ನು ನ್ಯಾಚುರಲ್ ಆಗಿರೋಂತಹ ಶ್ಯಾಂಪುಗಳಾಗಲಿ, ನ್ಯಾಚುರಲ್ ಆಗಿರೋಂಥ ಇಂಗ್ರೀಡಿಯೆಂಟ್ಸ್ ಆಗಲಿ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಹೇರ್ ಬ್ಯೂಟಿನ ಮಾಡ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಪಡಿ. ಸೊ ಹೇರ್ ಗ್ರೋತ್, ಹೇರ್ ಹೆಲ್ತ್ ಈಸ್ ಒನ್ ಕಾಂಪೊನೆಂಟಲ್ಲಿ ಆಗೋದಿಲ್ಲ. ಈಗ ಕೆಲವು ಕಡೆ ಕ್ವಿಕ್ಕಾಗಿ ಒಂಥರ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಇದನ್ನು ಮಾಡ್ಕೊಳ್ಳಿ ನಿಮ್ಮದು ಹೇರ್ ಹಿಂಗೆ ಸರಿ ಹೋಗುತ್ತೆ, ಈ ಥರ ಆಗುತ್ತೆ ಅಂತ. ಆ ಥರ ಈ ಕ್ವಿಕ್ಕಾಗಿರುವಂತಹ ಈ ಇದಕ್ಕೆ ಖಂಡಿತವಾಗ್ಲೂ ನೀವು ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ಟ್ರೀಟ್ಮೆಂಟ್ನ ಮಾಡಿಸ್ಕೊಳ್ಳಿ. ಅವ್ರು ಹೇಳ್ತಾರೆ ಅಂದಿದ ತಕ್ಷಣ ಎಲ್ಲ ಸರಿ ಹೋಗಲ್ಲ. ಮೂಲವಾಗಿ ನಿಮ್ಗೆ ಯಾವುದರಿಂದ ಡಿಫಿಷಿಯನ್ಸಿಯಿಂದ ಆಗಿದೆಯಾ ಹೇರ್ ಲಾಸು, ಅಥವಾ ಥೈರಾಯ್ಡ್ ಕಾಯಿಲೆಗಳಿಂದ ಆಗಿದೆಯಾ, ಇಲ್ಲ ನೀವು ತೊಗೊಳ್ತಾ ಇರೋ ಸ್ಟ್ರೆಸ್ಸಿಂದ ಆಗಿದೆಯಾ ಅಂತ ಒಂದು ಫಸ್ಟು ನೀವು ಕಂಡು ಹಿಡ್ಕೋಬೇಕು. ಬರೀ ನೀವು ಈ ನ್ಯೂಟ್ರಿಷನಲ್ಲಿಂದನೇ ಆಗಿದ್ರೆ ಖಂಡಿತವಾಗ್ಲೂ ಊಟದಲ್ಲೇ ನಾನು ಹೇಳಿರೋಂಥ ಟಿಪ್ಸ್ ತೊಗೊಂಡು ನೀವು ಸರಿ ಮಾಡ್ಕೋಬೋದು. ಸೊ ಈಗ ಫಸ್ಟು ನೀವು ಹೇರ್ ಲಾಸ್ಗೆ ಏನು ಕಾರಣ ಅಂತ ತಿಳ್ಕೊಂಡು ಬೇರೆ ರೀತಿಯ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಾವುದೇ ಏಜ್ ಆಗಿರಲಿ, ನೀವು ಚಿಕ್ಕವರಾಗಲಿ, ಮಿಡ್ಲ್ ಏಜ್ ಆಗಿರಲಿ, ಅಥವಾ ಏಜ್ ಓಲ್ಡ್ ಆಗಿರಲಿ, ಆದಷ್ಟು ನಿಮ್ಮ ಕೂದಲಿನ ಥಿಕ್ನೆಸ್ ಆಗಲಿ ಆರೋಗ್ಯವನ್ನು ಖಂಡಿತವಾಗ್ಲೂ ಉಳಿಸ್ಕೋಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಈ ನಾಲೆಡ್ಜನ್ನ ನಿಮ್ಮಲ್ಲೇ ಇಟ್ಕೋಬೇಡಿ, ಶೇರ್ ಮಾಡ್ತಾಯಿರಿ. ಸೊ ಎಷ್ಟೋ ಜನಕ್ಕೆ ಈ ಒಂದು ವಿಚಾರಗಳು ತಿಳಿಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.